ಹಳ್ಳಿ ಜನ ಅಥವಾ ತಿಳಿದವ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸಂಪೂರ್ಣ ಆಗೈತಿ, ಸರ್ವಸುತ್ತಾಗೈತಿ, ಅದಕ್ಕೆ ದರೋಡ ಬರ್ಸ್ಬೇಕು ಅಂತಂತ ಹೇಳ್ತಾರೆ. ಈಗ ದರೋಡ ಬರ್ಸೋ ಪದ್ಧತಿ ಅಂದ್ರೆ ನೋಡ್ರಿ, ಅದು ಒಂದೊಂದ್ ಊರಾಗ ಒಂದೊಂದ್ ತರ ಇರ್ತೈತಿ, ಒಬ್ಬೊಬ್ರು ಒಂದೊಂದ್ ತರ ಬರೀತಾರೆ. ಅದು ಎಲ್ಲ ಊರಾಗ ಸೇಮ್ ಇರಂಗಿಲ್ಲ, ಎಲ್ಲಾರು ತಮ್ದಂಗ್ ತಿಳಿದಂಗ್ ಬರೀತಾರೆ. ಅದು ಬರ್ಸೋದು ಪದ್ಧತಿ ಸರಿಯಲ್ಲ. ಚಿಕನ್ ಪಾಕ್ಸ್ ಕನ್ನಡದಾಗ ಗಣಜಲಿ ಅಂತಾರೆ. ಚಿಕನ್ ಪಾಕ್ಸ್ ಸಣ್ಣ ಮಕ್ಕಳಿಗೆ ಆಗ್ತದೆ. ಆಗಿ ಅದು ಗೊತ್ತಿರಿಗೆ ಸಣ್ಣ ಸಣ್ಣ ನೀರಿನ ಗುಳ್ಳೆ ಆಗ್ತಾವ. ಮೊದಲು ಎದೆ ಬೇಗ ಆಗ್ತದೆ, ಬೆನ್ನಿ ಭಾಗ ಆಗ್ತದೆ. ಆಮೇಲೆ ಅದು ಕ್ರಮೇಣ ಜಾಸ್ತಿ ಆಗಿ ಮುಖ, ತಲೆ, ಕೈ, ಕಾಲು ಪೂರ್ತಿ ಶರೀರನ ಇನ್ವಾಲ್ವ್ ಮಾಡ್ತದೆ. ಅದ್ರ ಜೊತೆಗೆ ಜ್ವರ, ಮೈಕೈ ನೋವು, ಪೇಷಂಟ್ ಸ್ವಲ್ಪ ಊಟ ಮಾಡಕ ತ್ರಾಸ ಆಗ್ತದೆ. ಒತ್ತಡದ ಜೀವನ, ಈ ಡಯಾಬಿಟೀಸ್ ಅನ್ನು ಕಾಯಿಲೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ತುಕಾರಾಮ್ ಮಾರುತಿ ಸೋರಿ, ಚರ್ಮರೋಗ ತಜ್ಞ. ಕಳೆದ 13-14 ವರ್ಷಗಳಿಂದ, ಅಂದರೆ 2013ರಿಂದ ಗದಗಿನಲ್ಲಿ ನನ್ನ ವೃತ್ತಿಯನ್ನ ಮಾಡ್ಕೊಂತ ಬಂದಿದ್ದೀನಿ. ನನ್ನ ಕ್ಲಿನಿಕ್ ಹೆಸರು ಶ್ರೀ ಮಂಜುನಾಥ ಸ್ಕಿನ್ ಕೇರ್ ಸೆಂಟರ್, ವಕೀಲ್ ಚಾಲ್, ಗದಗ್. ಇವತ್ತು ನಾನು ತಮ್ಮೆಲ್ಲರಿಗೂ ಈ ವಿಡಿಯೋ ಮುಖಾಂತರ ಏನ್ ಹೇಳಲಿಕ್ಕೆ ಬಯಸ್ತೇನೆ ಅಂದ್ರೆ, ಇವತ್ತು ಈ ಸರ್ಪ ಹುಣ್ಣು ಅಥವಾ ಸರ್ಪದೋಷ, ಸರ್ಪ ಸುತ್ತುನು ಅಂತಾರೆ, ಇಂಗ್ಲಿಷ್ನಾಗ ಇದಕ್ಕೆ ಹರ್ಪಿಸ್ ಜೋಸ್ಟರ್ ಅಂತೀವಿ, ಅಥವಾ ಕಾಮನ್ ಟರ್ಮ್ ಶಿಂಗಲ್ಸ್ ಅಂತೀವಿ, ಅಥವಾ ವೆರಿಸಿಲ್ಲಾ ಜೋಸ್ಟರ್ ವೈರಸ್ ಇಂದ ಬರುವಂತಹ ವೆರಿಸಿಲ್ಲಾ ಜೋಸ್ಟರ್ ಅಂತೀವಿ. ಇದು ಯಾಕೆ ಬರ್ತಂತ ಹೇಳಿದ್ರೆ, ಇದು ಹರ್ಪಿಸ್ ಗ್ರೂಪ್ ಇಂದ ಬರುವಂತಹ ಒಂದು ರೋಗ. ಅದರಲ್ಲಿ ಬೇರೆ ಬೇರೆ ಹರ್ಪಿಸ್ ವೈರಸ್ಗಳಿದಾವೆ. 1, 2, 3, 4, 5, 6 ಮತ್ತು 7, 8. ಸೊ ಈ 8 ಬೇರೆ ಬೇರೆ ಹರ್ಪಿಸ್ ವೈರಸ್ ಗ್ರೂಪ್ ಇದಾವೆ. ಸೊ ಇದು ಹರ್ಪಿಸ್ ಜೋಸ್ಟರ್ ಅನ್ನೋದು 3ನೇ ವಿಧದಿಂದ ಬರುವಂತಹ ಒಂದು ಕಾಯಿಲೆ. ಇದಕ್ಕೆ ವೆರಿಸಿಲ್ಲಾ ಜೋಸ್ಟರ್ ವೈರಸ್ ಅಂತಾರೆ, VZV. ವೆರಿಸಿಲ್ಲಾ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಸಣ್ಣ ವಯಸ್ಸಿನಾಗ ಆಗುವಂತಹ ಚಿಕನ್ ಪಾಕ್ಸ್, ಕನ್ನಡದಾಗ ಗಣಜಲಿ ಅಂತಾರೆ. ಚಿಕನ್ ಪಾಕ್ಸ್ ಸಣ್ಣ ಮಕ್ಕಳಿಗೆ ಆಗ್ತದೆ. ಆಗಿ ಅದು ಗೊತ್ತಿರಿಗೆ ಸಣ್ಣ ಸಣ್ಣ ನೀರಿನ ಗುಳ್ಳೆ ಆಗ್ತಾವ. ಮೊದಲು ಎದೆ ಬೇಗ ಆಗ್ತದೆ, ಬೆನ್ನಿ ಭಾಗ ಆಗ್ತದೆ. ಆಮೇಲೆ ಅದು ಕ್ರಮೇಣ ಜಾಸ್ತಿ ಆಗಿ ಮುಖ, ತಲೆ, ಕೈ, ಕಾಲು ಪೂರ್ತಿ ಶರೀರನ ಇನ್ವಾಲ್ವ್ ಮಾಡ್ತದೆ. ಅದ್ರ ಜೊತೆಗೆ ಜ್ವರ, ಮೈಕೈ ನೋವು, ಅದು ಸರ್ವೇ ಸಾಮಾನ್ಯವಾಗಿ ಇರ್ತದೆ ಎಲ್ಲರಿಗೂ. ಅದೇ ರೀತಿ ಅದು ಹೇಗೆ ಹೊರಗ ಚರ್ಮದ ಕಾಣ್ತದೆ, ಅದೇ ರೀತಿ ಒಳಗಡೆ ನಮ್ಮ ಭಾಗದಲ್ಲೂ ಕೂಡ ಅದು ಭಾಗದಲ್ಲಿ ಕೂಡ ಕಂಡು ಬರ್ತದೆ. ಹಿಂಗಾಗಿ ಪೇಷಂಟ್ ಸ್ವಲ್ಪ ಊಟ ಮಾಡಕ ತ್ರಾಸ ಆಗ್ತದೆ, ನೋವುಗಳಿಗೆಲ್ಲ ತ್ರಾಸ ಆಗ್ತದೆ. ಇದು ಹರ್ಪಿಸ್ ಜೋಸ್ಟರ್ 1000ರಲ್ಲಿ 1,000 ಜನರಲ್ಲಿ 1 ಅಥವಾ 3 ಜನಕ್ಕೆ ಇದು ಬರ್ತದೆ, ಕಂಡು ಬರ್ತದೆ. ಇದು ಸಾಮಾನ್ಯವಾಗಿ ಲಕ್ಷಣಗಳು ಏನಂತ ಕೇಳಿದ್ರೆ, ಕೆಲವರಿಗೆ ಮೊದಲ ಒಂದು ಭಾಗದಾಗ ಅಥವಾ ಕೈ ಅಂತ ತಿಳ್ಕೊಂಡ್ರೆ ಕೈ ನೋವು ಬರ್ತದೆ, ಕೈ ಹರಿದು ಅಂತ ಎಳಿದಾಗ್ತದೆ, ಜಗ್ಗದಂಗ ಆಗ್ತದೆ. ತದನಂತರ ಅಲ್ಲಿ ಯಾವ ನರ ಇರ್ತದಲ್ಲ, ಆ ನರ ಗುಂಟ ಅದು ಒಂದು ನೀರಿನ ಗುಳ್ಳೆ, ಗುಂಪಿ ನೀರಿನ ಗುಳ್ಳೆ ಆಗ್ತದೆ. ಸ್ವಲ್ಪ ಸಣ್ಣ ಇದು ಜಾಸ್ತಿ ಹಾಕುವಂತ ಹಾಗೆ ಬರ್ತದೆ. ಸೊ ಇದು ಕೈ ಬೇಗ, ಅದೇ ರೀತಿ ಮುಖಕ್ಕೂ ಕೂಡ ಆಗ್ಬೋದು ಅದು. ಅದೇ ರೀತಿ ಅದು ಎಲ್ಲಿ ವೈರಸ್ ನಮ್ಮ ಈ ಚಿಕನ್ ಪಾಕ್ಸ್ ಆಗಿ ಏನು ಹೋದ್ಮೇಲೆ ಅದು ಎಲ್ಲಿ ಕುಂತಿರ್ತದಲ್ಲ, ಯೂಶಲಿ ಡಾರ್ಸಲ್ ನರ್ವ್ ಗ್ಯಾಂಗ್ಲಿಯಾನ್ ಅಂತೀವಿ, ರೂಟ್ ಗ್ಯಾಂಗ್ಲಿಯಾನ್, ಅಲ್ಲಿ ಅದು ಕುಂತಿರ್ತದ. ಅದು ಯಾವಾಗ ನಮ್ಮ ರೋಗ ನಿರೋಧಕ ಶಕ್ತಿ ಈ ಚಿಕನ್ ಪಾಕ್ಸ್ ಸಂಬಂಧಪಟ್ಟಂತೆ ಕಡಿಮೆ ಆಗ್ತೈತಿ, ಅಥವಾ ಕೆಲವೊಂದು ಕಾರಣಗಳಿಂದ ತುಂಬಾ ಸ್ಟ್ರೆಸ್, ಒತ್ತಡದ ಜೀವನ, ಈ ಡಯಾಬಿಟೀಸ್ ಅನ್ನು ಕಾಯಿಲೆ, ಅಥವಾ ಬೇರೆ ಬೇರೆ ಇಮ್ಯೂನ್ ಡೆಫಿಷಿಯನ್ಸಿ, ರೋಗ ನಿರೋಧಕ ಶಕ್ತಿ ಬಾಡಿನ ಕಡಿಮೆ ಆಗಿರುವಂತಹ ಕಂಡೀಷನ್, ಅಂದ್ರೆ HIV ಇರ್ಬೋದು, ಕ್ಯಾನ್ಸರ್ ಪೇಷಂಟ್ ಅಂತಲ್ಲಿ ಹರ್ಪಿಸ್ ಜೋಸ್ಟರ್ ಸರ್ಪ ಸುತ್ತು ಎದ್ದು ಬಂದು ಅದು ಸರ್ಪವನ್ನು ಮಾಡ್ತದೆ. ಸೊ ಅದು ತದನಂತರ ಅದು 1 ವಾರ ಆದ್ಮೇಲೆ ಅದಕ್ಕೆ ಮಾಯ್ಲಿಕ್ಕೆ ಬೇಕು, 1 ವಾರ 10 ದಿನ ಅದು ಮಾಯ್ತೈತಿ. ಮಾದ್ಮೇಲೆ ಕೆಲವೊಂದು ಪೇಷಂಟ್ಗೆ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ ಅಂತೀವಿ, ಅದು ನ್ಯೂರಾಲಜಿಯಾ ಆಗ್ತದೆ. ಅಂದ್ರೆ ಇದು ನರ ಅಂದ್ರೆ ನೀವು ಸಾಮಾನ್ಯವಾಗಿ ನರ ತಗೊಳ್ಳೋದು. ನರ ಅಂದ್ರೆ ಯಾವ್ದು ನರ? ಈ ವೇನ್ಸ್ ಅಲ್ಲ, ಇವು ಶುದ್ಧ ರಕ್ತನಾಳ, ಅಶುದ್ಧ ರಕ್ತನಾಳ. ನರ ಅಂದ್ರೆ ನಮ್ದು ಈ ನರ್ವ್ ಸಿಸ್ಟಮ್ ಇಂದ ಬರುವಂತಹ ನರಗಳು, ನರ್ವ್ಸ್. ಸೊ ಆ ನರ್ವ್ಸ್ ಅಫೆಕ್ಟ್ ಆಗಿರ್ತದೆ. ಸೊ ಅದು ನರ್ವ್ನ
ಡ್ಯಾಮೇಜ್ ಮಾಡಿರ್ತೈತಿ. ಸೊ ತದನಂತರ ಈ ಒಂದು ವಾರ ಅಥವಾ 10 ದಿನ ಆದ್ಮೇಲೆ ಮಾಹಿತಿ ಲಕ್ಷಣ ಇದೇನು ಟ್ರೀಟ್ಮೆಂಟ್ ತೊಗೊಂಡಿರಲಿಲ್ಲ ಅವ್ರಿಗೆ ಅದು ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿ ಅನ್ನೋ ಕಾಯಿಲೆ ಆಗ್ತೈತಿ. ಅದು 3 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು, 1 ವರ್ಷ ಇರ್ಬೋದು. ಅದು ಹೇಗೆ ಏಜ್ ಜಾಸ್ತಿ ಆಗುತ್ತೆ, ರೋಗಿಯ ವಯಸ್ಸು ಹೇಗೆ ಜಾಸ್ತಿ ಆಗುತ್ತೆ, ಈಗ 20 ವರ್ಷ ತೊಂದರೆ ಆಗ್ಲಿಕ್ಕಿಲ್ಲ, ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿ ಆಗ್ಲಿಕ್ಕಿಲ್ಲ. 40 ವರ್ಷ ಸ್ವಲ್ಪ ಆಗ್ಬೋದು, 60 ವರ್ಷ 80 ವರ್ಷ ಹೆಂಗ ವಯಸ್ಸು ಜಾಸ್ತಿ ಆಗ್ತೈತಿ ಹಂಗ ಅದು ನ್ಯೂರಾಲಜಿಯ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯ ತೊಂದರೆಗಳು ಜಾಸ್ತಿ. ಪೇಷಂಟ್ಗೆ ಸ್ವಲ್ಪ ಗಾಳಿ ತಾಗಿದ್ರು ಕೂಡ ಅದು ಜೀವ ಹೊರಂಗ್ ಆಗ್ತೈತಿ. ಜುಮ್ ಅನ್ನೋದು ಕಾಮನ್ ಆಗಿ ಯಾವಾಗ್ಲೂ ಇರ್ತೈತಿ. ಸೊ ಅದನ್ನ ಈ ತಡೆಗಟ್ಟಬಹುದು. ಈ ಚಿಕನ್ ಬಾಕ್ಸ್ ಕೂಡ ನಾವು ತಡೆಗಟ್ಟಬಹುದು. ಮಕ್ಕಳಲ್ಲಿ ಈಗ ಅದಕ್ಕೆ ಚುಚ್ಚುಮದ್ದು ಬಂದೈತಿ, ವ್ಯಾಕ್ಸಿನ್ ಬಂದದ. ಸೊ ಅದನ್ನ ನೀವು ಮಾಡಿದ್ರೆ ಅದನ್ನ ಸ್ವಲ್ಪ ಚಿಕನ್ ಬಾಕ್ಸ್ ಅನ್ನ ನೀವು ಕಡಿಮೆ ಮಾಡ್ಬೋದು, ಅಥವಾ ಪ್ರಮಾಣ ಕೂಡ ಕಡಿಮೆ ಆಗ್ಬೋದು. ಕೆಲವೊಂದ್ ಸಾರಿ ಬರ್ದಿನ ಕೂಡ ಇರ್ಬೋದು. ಅದೇ ರೀತಿ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಈ ಹರ್ಪಿಸ್ ಜೋಸ್ಟರ್ ವ್ಯಾಕ್ಸಿನ್ ಬಂದದ. ನಮ್ಮ ದೇಶದಲ್ಲೂ ಇದೆ. ಅದನ್ನ ಬೇಕಂದವರು ಬೇಕಾರೆ 60 ವಯಸ್ಸು ಮೇಲಿದ್ದವರು ಅದನ್ನ ತಾವು ಚುಚ್ಚುಮದ್ದನ್ನ ಮಾಡಿಸಿಕೊಂಡು ಈ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿ ಅಥವಾ ಹರ್ಪಿಸ್ ಜೋಸ್ಟರ್ ಅನ್ನ ನೀವು ತಡೆಗಟ್ಟಬಹುದು. ಇದಕ್ಕೆ ಸರ್ವೇ ಸಾಮಾನ್ಯವಾಗಿ ಕಾಮನ್ ಆಗಿ ನಮ್ಮ ಹಳ್ಳಿ ಜನ ಅಥವಾ ತಿಳಿದವ್ರು ಏನ್ ಮಾಡ್ತಾರೆ ಅಂದ್ರೆ ಇದಕ್ಕೆ ಸರ್ಪೂರ್ಣ ಆಗೈತಿ, ಸರ್ವ ಸುತ್ತಾಗೈತಿ, ಅದಕ್ಕೆ ಗರುಡ ಬರೆಸ್ಬೇಕು ಅಂತಂತ ಹೇಳ್ತಾರೆ. ಈಗ ಗರುಡ ಬರೆಸೋ ಪದ್ಧತಿ ಅಂದ್ರೆ ನೋಡ್ರಿ, ಅದು ಒಂದೊಂದ್ ಊರಾಗ ಒಂದೊಂದ್ ತರ ಇರ್ತೈತಿ. ಒಬ್ಬೊಬ್ಬರು ಒಂದೊಂದ್ ತರ ಬರೀತಾರೆ. ಅದು ಎಲ್ಲ ಊರಾಗ ಸೇಮ್ ಇರಂಗಿಲ್ಲ. ಎಲ್ಲಾರು ತಮ್ದಂಗ್ ತಿಳಿದಂಗ್ ಬರೀತಾರ. ಅದು ಬರ್ಸೋದು ಪದ್ಧತಿ ಸರಿಯಲ್ಲ. ಯಾಕಂದ್ರೆ ಇದು ಆಗಿರೋದು ವೈರಸ್ನಿಂದ, ವೆರಿಸಿಲ್ಲಾ ಜೋಸ್ಟರ್ ವೈರಸ್ ನಿಂದ ಆಗಿರೋದು ಇದು, ಅಥವಾ ಹರ್ಪಿಸ್ ಜೋಸ್ಟರ್ ವೈರಸ್ ನಿಂದ ಬರುವಂತಹ ಕಾಯಿಲೆ. ಸೊ ಅದನ್ನ ನೀವು ಮಾಡಿದ್ರೆ ಸರಿಯಾಗಿ ಎಫಿಕಸಿ ಮಾಡಿಲ್ಲ ಅಂದ್ರೆ ತೊಂದರೆಗಳಾಗ್ತಾವ. ಎಸ್ಪೆಷಲಿ ದ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿ ಅದು ವಯಸ್ಸಾದ್ರೆ ಕಳ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ, ಅವ್ರ ಕಷ್ಟ ನೋಡಕ್ ನಮಗೂ ಆಗೋದಿಲ್ಲ. ಸೊ ಅದನ್ನ ನೀವು ಈ ವ್ಯಾಕ್ಸಿನ್ ಮುಖಾಂತರ ಅಥವಾ ಸರಿಯಾದ ಸಮಯಕ್ಕೆ, ಈಗ 3 ದಿನ ಯೂಶಲಿ ಅದು ಗುಳ್ಳೆ ಎದ್ದು 3 ದಿನ ಅಥವಾ ನೋವು ಕಂಡು 3 ದಿನ ಒಳಗೆ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತೀವಿ. ಇನ್ನೊಂದು ಲಕ್ಷಣಗಳು ಈಗ ಯಾವ ತರ ಬರ್ತಾವ ಅಂದ್ರೆ, ಈಗ ಮುಖದಲ್ಲಿ ಸರ್ಪೂರ್ಣ ಆದ್ರೆ ಹಲ್ಲು ನೋವು ತರ ಕಾಣ್ತದೆ, ಎದೆ ಮೇಲೆ ಆದ್ರೆ ಎದೆ ನೋವು ತರ ಕಾಣ್ತೈತಿ, ಹೊಟ್ಟೆ ಮೇಲೆ ಆದ್ರೆ ಅಪೆಂಡಿಕ್ಸ್ ತರ ಪೇನ್ ತರ ಕಾಣ್ತದೆ, ಕಾಲಲ್ಲಿ ಆದ್ರೆ ಅದು ಕೂಡ ಒಂಥರ ಅದು ಕಾಲ್ ನೋವು ಅಥವಾ ಜಾಯಿಂಟ್ ಪೇನ್, ಸಿಯಾಟಿಕ್ ಪೇನ್ ಆ ತರ ಕಾಣ್ತದೆ. ತದನಂತರ ನಿಮ್ಗೆ ಬರುವಂತಹ ಗುಳ್ಳೆಗಳಿಂದ ನಿಮ್ಗೆ ಗೊತ್ತಾಗ್ತೈತಿ ಇದು ಸರ್ಪೂರ್ಣ ಆಗೈತಿ, ಹಲ್ಲು ನೋವಲ್ಲ, ಎದೆ ನೋವಲ್ಲ, ಹೊಟ್ಟೆ ನೋವಲ್ಲ, ಅಥವಾ ಈ ಸಿಯಾಟಿಕ ಪೇನ್ ಅದು ಅಲ್ಲ ಅಂತಂದ್ರೆ. ಈಗ ಇದಕ್ಕೆ ಸರಿಯಾದ ಕ್ರಮ ಅಂದ್ರೆ ಚಿಕಿತ್ಸೆ. ಅದು ಆದಷ್ಟು ಎಷ್ಟು ಬೇಗ ಮಾಡ್ತೀರಿ, ಅದು ಯೂಶಲಿ ನಾವು 72 ಗಂಟೆ ಅಥವಾ 3 ದಿನ ಅಂತೀವಿ, 3 ದಿನ ಒಳಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಂಬರ್ ಆಫ್ ಲೀಸನ್ಸ್ ನ ಕಡಿಮೆ ಮಾಡ್ಬೋದು. ಈ ಪ್ರಮಾಣ, ಗುಳ್ಳೆಗಳ ಪ್ರಮಾಣ ಕಡಿಮೆ ಮಾಡ್ಬೋದು, ನೋವು ಕಡಿಮೆ ಮಾಡ್ಬೋದು, ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯನ್ನ ನಾವು ಕಡಿಮೆ ಮಾಡ್ಬೋದು. ಪೂರ್ತಿಯಾಗಿ ಕಡಿಮೆ ಮಾಡಿದ್ರು ಕೂಡ ಒಂದು 4ನೇ 8ನೇ ಅಟ್ಲೀಸ್ಟ್ ನಾವು ಅದನ್ನ ಈ ಗುಳಿಗೆ ಮುಖಾಂತರ ನಾವು ಕಡಿಮೆ ಮಾಡ್ಬೋದು. ಸೊ ಈಗ ಸರ್ಪೂರ್ಣ ಬಂದರೆ ನೀವು ನಿಮ್ಮ ಹತ್ತಿರದ ಚರ್ಮರೋಗದ ವೈದ್ಯರನ್ನು ಕಂಡು ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡು ನೀವು ಗುಣಮುಖರಾಗ್ರಿ. ಈ ವಿಡಿಯೋನ ನೋಡಿದ ಹಾಗೆ ಮುಂದೆ ಬರುವಂತಹ ಕೆಲವೊಂದು ಈ ಚರ್ಮದ ಕಾಯಿಲೆಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ಮತ್ತೆ ಈ ಡಾಕ್ಟರ್ ಟಿಪ್ಸ್ ಮುಖಾಂತರ ಇಲ್ಲಿ ನಾವು ಪ್ರಸಾರ ಮಾಡ್ತೀವಿ. ಮುಂದೆ ಮತ್ತೆ ನಾನು ಬೇರೆ ಬೇರೆ ಚರ್ಮದ ಕಾಯಿಲೆಗಳ ಬಗ್ಗೆ ನಿಮಗೆ ವಿಸ್ತಾರವಾಗಿ ಹೇಳಲಿಕ್ಕೆ ನಾನು ಇಚ್ಛೆ ಇದೆ, ನನಗೆ ಸಂತೋಷ ಇದೆ. ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದನ್ನ ಫಾಲೋ ಮಾಡ್ರಿ. ನಮಸ್ಕಾರ.